ಪಿತೃವಾಕ್ಯ ಪಾಲಕ ರಾಮ. ಓ, ಬಹಳ ಜನ ಬಂದಿದ್ದೀರಿ, ಎಲ್ಲರಿಗೂ ಸ್ವಾಗತ. ಇಂದು ಇಡೀ ಅಯೋಧ್ಯೆ ಸಂತೋಷದಲ್ಲಿ ತೇಲಾಡುತ್ತಿದೆ. ನಮ್ಮ ದಶರಥ ಮಹಾರಾಜನ 4 ಮಕ್ಕಳ ಮದುವೆಯಾಗಿದೆ. ಮಹಾರಾಜರಿಗೆ ಸಂತೋಷವೋ ಸಂತೋಷ. ಹಾಗಾದರೆ ಮುಂದೇನಾಯ್ತು ನೋಡೋಣ ಬನ್ನಿ. ರಾಜ್ಯಸಭೆ ಅಲ್ಲ ಮಂತ್ರಾಲೋಚನೆ ಆರಂಭವಾಗುತ್ತಿದೆ. ಸದ್ದು ಸಭೆಯಲ್ಲಿ ಏನೋ ಚರ್ಚೆ. ನೋಡೋಣ ಬನ್ನಿ. ಗುರುಗಳೇ, ಮಂತ್ರಿಗಳೇ, ಇಂದು ತಮ್ಮನ್ನು ಕರೆಸಿದ್ದ ಉದ್ದೇಶ ಬಹು ಮುಖ್ಯವಾಗಿದ್ದು ನನ್ನ ಮನಸ್ಸಿನಲ್ಲಿರುವ ಬಯಕೆಯನ್ನು ನಿಮ್ಮ ಮುಂದೆ ಇಡಬೇಕೆಂದಿದ್ದೇನೆ. ನನ್ನ ಮಕ್ಕಳೆಲ್ಲರ ಕಲ್ಯಾಣವಾಗಿ 12 ವರ್ಷವಾಯಿತು. ಭರತ ಶತ್ರುಘ್ನರು ಕೇಕಯ ದೇಶಕ್ಕೆ ಹೋಗಿದ್ದಾರೆ. ನನ್ನ ಮಕ್ಕಳು ಈಗ ಪ್ರಬುದ್ಧರೂ ಆಗಿದ್ದಾರೆ. ರಾಜನೀತಿ ಶಸ್ತ್ರಶಾಸ್ತ್ರಗಳ ಪರಿಣಿತಿಯೂ ಅವರಿಗೆ ಇದೆ. ರಾಜ್ಯದ ಆಡಳಿತ ಸೂತ್ರವನ್ನು ಹಿಡಿಯುವ ಜ್ಞಾನವೂ ಇದೆ. ನನಗೂ ವಯಸ್ಸಾಗುತ್ತಾ ಬಂದಿದೆ. ದೈಹಿಕವಾಗಿ ಬಳಲುತ್ತಿದ್ದೇನೆ. ಹಾಗಾಗಿ ಹಿರಿಯ ಮಗ ರಾಮಚಂದ್ರನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೇನೆ. ನೀವು ಏನು ಹೇಳುವಿರಿ? ಮೈಕ್ 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 ಇಲ್ಲಿದ್ದಾರೆ. ಬರ್ತಾ ಇದೆ. ಮಹಾರಾಜ, ನಿಮ್ಮ ಯೋಚನೆಯು ಸರಿಯಾಗಿಯೇ ಇದೆ. ಪ್ರಜೆಗಳಿಗೂ ರಾಮಚಂದ್ರನ ಮೇಲೆ ಪ್ರೀತಿ ಇದೆ. ಅವನ ಆಡಳಿತವನ್ನು ಕಾಣಲು ಕಾತುರದಿಂದ ಕಾದಿದ್ದಾರೆ. ನೀನು ಹೇಳುತ್ತಿರುವುದು ಸಮಂಜಸವಾಗಿದೆ. ಇದು ಯುವರಾಜ ಪಟ್ಟಾಭಿಷೇಕಕ್ಕೆ ಸಕಾಲವೂ ಹೌದು. ರಾಮನು ಸಹ ಈಗಲೇ ಪಟ್ಟ ಕಟ್ಟಿದ್ದಲ್ಲಿ ನಿಮ್ಮ ಅನುಭವ ಅವನಿಗೆ ದಾರಿದೀಪವಾಗುತ್ತದೆ. ಹಾಗಾದರೆ ಪಟ್ಟಕ್ಕೊಂದು ಶುಭ ಮುಹೂರ್ತವಾಗಬೇಕಲ್ಲ? ಶುಭ ಮುಹೂರ್ತವು ಹತ್ತಿರದಲ್ಲಿಯೇ ಮಹಾರಾಜ. ನಾಳೆಯೇ ಪುಷ್ಯ ನಕ್ಷತ್ರದ ಶುಭ ವೇಳೆಯಲ್ಲಿ ಪಟ್ಟಾಭಿಷೇಕವಾಗಲಿ. ಮಂತ್ರಿಗಳೇ, ರಾಮನ ಪಟ್ಟಾಭಿಷೇಕಕ್ಕೆ ಸರ್ವಸಿದ್ಧತೆಯೂ ನಡೆಯಲಿ. ರಾಜ್ಯದಲ್ಲಿ ಡಂಗುರ ಹೊಡೆಸಿ ದಾನ ಧರ್ಮಾದಿಗಳು ನಡೆಯಲಿ. ಆಗಲಿ ಮಹಾರಾಜ. ಎಲ್ಲ ವ್ಯವಸ್ಥೆಯನ್ನು ಮಾಡುವೆ. ಬೀದಿ ಬೀದಿಗಳಲ್ಲಿ ತಳಿರು ತೋರಣಗಳಿಂದ ಅಲಂಕರಿಸುತ್ತೇನೆ. ವಿಧಿವಿಧಾನದಂತೆ ಪಟ್ಟಾಭಿಷೇಕ ಕಾರ್ಯಕ್ರಮ ನೆರವೇರಲು ಸಿದ್ಧತೆ ಮಾಡುತ್ತೇನೆ. ನೀವು ನಿಶ್ಚಿಂತೆಯಿಂದ ಇರಬಹುದು ಮಹಾರಾಜ. ಮಗು ರಾಮಚಂದ್ರ, ನಾನು ದೀರ್ಘಕಾಲದಿಂದ ಆಡಳಿತ ನಡೆಸಿದ್ದೇನೆ. ಆದರೆ ಈಗ ಮುಪ್ಪು ನನ್ನನ್ನು ಆವರಿಸುತ್ತಿದೆ. ಹಾಗಾಗಿ ಯುವರಾಜ ಪಟ್ಟವನ್ನು ನಿನಗೆ ಕಟ್ಟಿ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೇನೆ. ಗುರುಗಳ ಸೂಚನೆಯಂತೆ ಸಿದ್ಧನಾಗು ಮಗನೇ. ನಿನ್ನ ತಂದೆಯವರು ಹೇಳಿದ ವಿಚಾರ ತಿಳಿದೆ. ನಾಳೆಯೇ ಪುಷ್ಯ ನಕ್ಷತ್ರದ ವೇಳೆಯಲ್ಲಿ ನಿನಗೆ ಪಟ್ಟಾಭಿಷೇಕವಾಗುತ್ತದೆ. ನೀನು ಪತ್ನಿ ಸೀತೆಯೊಂದಿಗೆ ಉಪವಾಸವಿದ್ದು ಮಕರ ಸ್ನಾನವನ್ನು ಮಾಡಿ ಸಿದ್ಧರಾಗಿ ಬನ್ನಿ. ಸಂಕಲ್ಪ ಮಂತ್ರದ ನಂತರ ಧಾರ್ಮಿಕ ವಿಧಿವಿಧಾನಗಳು ಜರುಗುತ್ತವೆ. ಮುಂಜಾನೆ ಸಿದ್ಧರಾಗಿ ಬನ್ನಿ. ಇಡೀ ದೇಶವೇ ಶೃಂಗಾರಗೊಳ್ಳುತ್ತಿದೆ. ಬೀದಿ ಬೀದಿಗಳಲ್ಲಿ ತೋರಣಗಳು ಕಟ್ಟಿದ್ದಾರೆ. ಎಲ್ಲ ಕಡೆ ದೀಪಗಳ ಬೆಳಕು ಇದೆ. ಎಲ್ಲರ ಮನೆಯ ಅಂಗಳವು ಸ್ವಚ್ಛವೋ ಸ್ವಚ್ಛ. ರಾಮಚಂದ್ರನ ಪಟ್ಟಾಭಿಷೇಕ ಅಂದರೆ ಸಾಮಾನ್ಯವೇ? ಪ್ರಜೆಗಳ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅಲ್ಲಿ ನೋಡಿ, ಯಾರೋ ಒಬ್ಬಳು ಮುದುಕಿ ಓಡಿ ಅಂತಃಪುರದ ಕಡೆ ಬರ್ತಿದ್ದಾಳೆ. ಏನು ಕಾರಣ ಇರಬಹುದು? ನೋಡೋಣ ಬನ್ನಿ. ಗೊತ್ತು ಏನೂ ಇಲ್ಲ. ಏಮಂತಾರೆ, ನಿನಗೇನಾಗಿದೆ?
ನಿನಗೇನು ಬುದ್ಧಿ ಇಲ್ಲ. ಸುತ್ತ ಏನಾಗ್ತಿದೆ ಅಂತ ತಿಳಿಯಲ್ಲ. ಏನಾಗಿದೆ ಈಗ? ನೋಡು, ಎಲ್ಲ ಕಡೆ ಅಲಂಕಾರ ಆಗ್ತಿದೆ. ವಿಶೇಷ ಗೊತ್ತಾ? ರಾಮನಿಗೆ ಯುವರಾಜ ಪಟ್ಟವಂತೆ, ನಾಳೆ ಮುಹೂರ್ತವಂತೆ. ಅದಕ್ಕೆ ಈ ಸಂಭ್ರಮ. ಹೌದೇ? ಇದು ಸಂತೋಷದ ಸುದ್ದಿ ಅಲ್ಲವೇನೆ? ಇದಕ್ಕಿಂತ ಬೇರೆ ಯಾವ ಸುದ್ದಿ ನಮಗೆ ಆನಂದವನ್ನು ಕೊಟ್ಟಿತ್ತು ಹೇಳು? ಕಲೆ ಸಂತೋಷವಂತೆ ಸಂತೋಷ ಇವರಿಗೆ. ನನಗೆ ಹೊಟ್ಟೆ ಉರಿಯುತ್ತದೆ. ಇವಳಿಗೆ ಆನಂದವಂತೆ. ರಾಮನಿಗೆ ಪಟ್ಟವಾದರೆ ಅದಕ್ಕಿಂತ ಸಂತೋಷ ಇನ್ಯಾವುದು? ಕೈಕೇಯಿ, ಸ್ವಲ್ಪ ತಲೆ ಓಡಿಸು. ಆಗ ನಿನ್ನ ಮಗ ಭರತ ರಾಮನ ಅಡಿಯಾಳು ಆಗಬೇಕು. ಮಹಾರಾಣಿ ಕೌಸಲ್ಯ ದೇವಿಯ ದಾಸಿ ನೀನಾಗಬೇಕು. ಅದಕ್ಕಾಗಿ ಅವಸರವಾಗಿ ಭರತ ಇಲ್ಲದ ಹೊತ್ತಲ್ಲಿ ಪಟ್ಟಾಭಿಷೇಕ. ಗೊತ್ತಾಯ್ತಾ? ಒಂದು ಗುಟ್ಟು ಹೇಳ್ತೇನೆ ಕೇಳು. ಅಂದರೆ ಹೌದು, ನೀ ಹೇಳಿದ್ದು ಸರಿ. ನಾನು ಈಗಲೇ ಶೋಕದ ಮನೆಯಲ್ಲಿ ಮಹಾರಾಜನಿಗೆ ಕಾಯುತ್ತೇನೆ. ಆಯ್ತಮ್ಮ, ಅಷ್ಟಾದರೆ ಸಾಕು. ನಂಗ್ಯಾಕೆ ಬೇಕಪ್ಪ ಈ ವಿಷಯ? ಅಬ್ಬಾ, ಎಂತವಳಪ್ಪ ಇವಳು! ಇವಳ ಮಾತನ್ನು ಕೇಳಿ ರಾಣಿ ಕೈಕಾದೇವಿಯೂ ಬದಲಾದಳಲ್ಲ. ದುರಾಸೆ ಎಂತವರ ಮನಸ್ಸನ್ನೂ ಕೆಡಿಸುತ್ತದೆ. ಪಾಪ ನಮ್ಮ ರಾಮ. ಯಾಕೆ ಶೋಕದ ಮನೆಯಲ್ಲಿದ್ದೀಯಾ? ಅಯೋಧ್ಯೆಯೇ ಸಂತಸದಲ್ಲಿರುವಾಗ ನೀನು ಇಲ್ಲಿ ಈ ಸ್ಥಿತಿಯಲ್ಲಿ, ಕಪ್ಪು ವಸ್ತ್ರ, ಬಿಚ್ಚಿದ ಮುಡಿ, ನಿನಗೇನಾಗಿದೆ ಹೇಳು? ನೀನು ಸುಮಿತ್ರ ಮತ್ತು ಕೌಸಲ್ಯರ ಸಂಭ್ರಮದಲ್ಲಿ ಸೇರಿಕೊಳ್ಳಬಾರದೆ? ಕೈಕೇಯಿ, ನಿನಗೇನಾಗಬೇಕು ಹೇಳು? ಅಷ್ಟೊಂದು ದುಃಖ ಪಡಲು ನಿನಗೆ ಬಂದಿರುವ ಸಂಕಟವಾದರೂ ಏನು? ನಾಳೆ ರಾಮನಿಗೆ ಪಟ್ಟ ಆಗಬೇಕು. ಅದಕ್ಕೆ ಎಲ್ಲ ವ್ಯವಸ್ಥೆಯೂ ನಡೆಯುತ್ತಿದೆ. ಆದರೆ ನೀನು ಇಲ್ಲಿ ಹೀಗೆ, ನಿನಗೇನಾಗಬೇಕು ಹೇಳು? ನನಗೆ ಆಗಬೇಕಾಗಿದ್ದನ್ನು ಕೊಡುವಿರೇನು? ಖಂಡಿತ. ನಿನ್ನ ಮಾತನ್ನು ಎಂದಾದರೂ ನಾನು ತೆಗೆದುಹಾಕಿದ್ದೇನೆಯೇ? ಹಾಗಾದರೆ ನನಗೆ ಕೊಡಬೇಕಾಗಿದ್ದನ್ನು 2 ವರಗಳನ್ನು ಕೊಡಿ. ವರಗಳೇ? ಯಾವ ವರ? ಹೇಗೆ? ನೋಡಿದರಾ? ನಿಮಗೆ ಮರೆತೇ ಹೋಗಿದೆ. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀವು ಕೊಟ್ಟಿದ್ದ 2 ಮಾತು ಹಾಗೆ ನಿಮ್ಮಲ್ಲಿ ಉಳಿದುಕೊಂಡಿದೆ. ಬೇಕಾದಾಗ ಕೇಳುತ್ತೇನೆ ಎಂದಿದೆ. ನೆನಪಾಯ್ತಾ? ಹಾ, ನೆನಪಾಯಿತು. ಈಗ ಏನು ಬೇಕು ಕೇಳು, ನೆರವೇರಿಸಿ ಕೊಡುತ್ತೇನೆ. ಪಟ್ಟೆ ಸೀರೆ ಬೇಕಾ? ವಜ್ರ ವೈಢೂರ್ಯ? ಪಟ್ಟ ಸೀರೆಯಲ್ಲ, ಪಟ್ಟವಾಗಬೇಕು. ಈಗ ಯಾರಿಗೆ ಪಟ್ಟವಾಗುತ್ತಿದೆ? ರಾಮನಿಗೆ. 2 ವರಗಳನ್ನು ಕೊಡಿ. ಮೊದಲನೆಯದು ರಾಮನಿಗೆ 14 ವರ್ಷ ವನವಾಸ. 2ನೇದು ನನ್ನ ಮಗ ಭರತನಿಗೆ ರಾಜ್ಯದ ಪಟ್ಟವಾಗಬೇಕು. ಕೈಕ, ಏನು ಹೇಳುತ್ತಿರುವೆ? ರಾಮನು ನಿನ್ನ ಮಗನೇ ಅಲ್ಲವೇ? ರಾಮ ಆದರೇನು, ಭರತ ಆದರೇನು, ಇಬ್ಬರೂ ನಮ್ಮ ಮಕ್ಕಳೇ ಅಲ್ಲವೇ? ಅಲ್ಲ, ರಾಮನನ್ನು ಕಾಡಿಗೆ ಹತ್ತಿ, ಭರತನಿಗೆ ಪಟ್ಟಗಟ್ಟಿ. ನೋಡಿದಿರಾ ಮುದುಕಿ ಕೆಲಸ? ರಾಣಿ ಕೈಕಾದೇವಿಯ ಹಠಕ್ಕೆ ಬಾಗಿ ರಾಮ ಲಕ್ಷ್ಮಣರನ್ನು ಅರಮನೆಗೆ ಕರೆಸಿದರು. ಎಲ್ಲರಿಗೂ ಒಂದೇ ಪ್ರಶ್ನೆ, ರಾಮನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ? ತಂದೆಯವರು ಹೇಳಿ ಎದ್ದೇಳಿ, ಏಕೆ ಹೊರಟಿದ್ದೀರಿ? ನಿಮ್ಮ ಮುಖ ಬಾಡಿದೆ.
ರಾಮ ರಾಮ ಅಪ್ಪ ಏನಾಗಿದೆ ಈಗ? ಅಯೋಧ್ಯೆಗೆ ಬಂದಿರುವ ತೊಂದರೆಯಾದರೂ ಏನು? ನೀವು ಹೀಗೆ ಚಿಂತಾಕ್ರಾಂತರಾಗಿದ್ದೀರಿ ಏಕೆ? ಮಗು ರಾಮ, ಅವರು ಏನು ಹೇಳುತ್ತಾರೆ? ಬಾಯಿ ಬಿದ್ದು ಹೋಗಿದೆ. ನಾನೇ ಹೇಳುತ್ತೇನೆ ಕೇಳು. ಅವರು ವಚನ ಭ್ರಷ್ಟರಾಗಿದ್ದಾರೆ. ಬಿಡಿಸಿ ಹೇಳಿ ಚಿಕ್ಕಮ್ಮ. ಅವರು ಕೊಟ್ಟ ಮಾತಿಗೆ ತಪ್ಪುತ್ತಿದ್ದಾರೆ. ನನಗೆ ಹಿಂದೆ 2 ವರಗಳನ್ನು ಕೊಟ್ಟಿದ್ದರು. ಈಗ ಕೇಳದೆ ಅಷ್ಟೇ, ಕೊಡಲಾರದೆ ಒದ್ದಾಡುತ್ತಿದ್ದಾರೆ. ಬಿಡಿಸಿ ಹೇಳಿ ಚಿಕ್ಕಮ್ಮ. ನೀನು ಮಾತಿಗೆ ತಪ್ಪಿದರೆ ಸೂರ್ಯವಂಶದಲ್ಲಿ ಯಾರೂ ಮಾತಿಗೆ ತಪ್ಪುವುದಿಲ್ಲ. ಆ ಸೂರ್ಯನಷ್ಟೇ ಸತ್ಯನಿಷ್ಠರ ಮಾತು. ನಾನು ಕೇಳಿದ 2 ವರಗಳನ್ನು ಇವು. ಮೊದಲನೆಯದು ರಾಮನಿಗೆ 14 ವರ್ಷ ವನವಾಸ. ಎರಡನೆಯದು ನನ್ನ ಮಗ ಭರತನಿಗೆ ರಾಜ್ಯದ ಪಟ್ಟವಾಗಬೇಕು. ಚಿಕ್ಕಮ್ಮ, ಕೇವಲ 14 ವರ್ಷ ತಾನೆ. ನಾನು ವನವಾಸಕ್ಕೆ ಹೊರಡಲು ಸಿದ್ಧರಾಗಿದ್ದೇನೆ. ಭರತನು ನನ್ನ ತಮ್ಮನೇ ಅಲ್ಲವೇ? ಅವನಿಗೆ ಪಟ್ಟವಾದರೆ ಮೊದಲು ಸಂತೋಷವಾಗುವುದು ನನಗೆ. ರಾಮ, ಬೇಡ ರಾಮ, ಸೈರಿಸಲಾರೆ. ಪಿತಾಶ್ರೀ, ಇಡೀ ಸೂರ್ಯವಂಶದಲ್ಲಿ ಮಾತಿಗೆ ತಪ್ಪಿದವರು ಈ ಹಿಂದೆ ಯಾರೂ ಆಗಿ ಹೋಗಿಲ್ಲ. ಈಗ ನೀವು ಸಹ ತಪ್ಪಬಾರದು. ಕಿರಣಾದರೂ ನನ್ನ ಮಾತನ್ನು ಕೇಳಿ. ಕೇವಲ 14 ವರ್ಷ ವನವಾಸ ಪೂರೈಸಿ ಹಿಂದಿರುಗುತ್ತೇನೆ. ನೀವು ಕ್ಷೇಮದಿಂದ ಇರಿ. ಸ್ವಾಮಿ, ನಾನು ಸಹ ನಿಮ್ಮೊಡನೆ ವನವಾಸಕ್ಕೆ ಬರುತ್ತೇನೆ. ಸತಿಗೆ ಪತಿಯೇ ಪರದೈವ ಅನ್ನುತ್ತಾರೆ. ಪತಿಯ ಸೇವೆ ಸತಿಯಾದವಲ್ಲ ಕರ್ತವ್ಯ. ಹಾಗಾಗಿ ನಾನು ನಿಮ್ಮೊಡನೆ ಬರುವೆ. ಅಣ್ಣ, ರಾಮನಿದ್ದಲ್ಲಿ ಈ ಲಕ್ಷ್ಮಣ, ನೀನು ನನ್ನ ಉಸಿರು. ಅನಾದಿಗೆರು ಕಾಡಿನಲ್ಲಿ ಕಷ್ಟಪಡುತ್ತಿರುವಾಗ ನಾನು ಈ ನಾಡಿನಲ್ಲಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ನಾನು ನಿಮ್ಮೊಡನೆ ಬರುವೆ. ರಾಮ ಲಕ್ಷ್ಮಣರೇ, ಸೀತೆ ಏನು ಅಯರ ಮುದ್ದೆ, ಕಷ್ಟವನ್ನು ಕಂಡವಳಲ್ಲ. ಅವಳ ಯೋಗಕ್ಷೇಮ ನಿಮ್ಮದು. ನಿಮ್ಮ ವನವಾಸಕ್ಕೆ ನಾನು ಅಡ್ಡಿ ಮಾಡುವುದಿಲ್ಲ. ಅದು ರಘುವಂಶದ ಖ್ಯಾತಿಗೆ ತಕ್ಕದ್ದಲ್ಲ. ನೆನಪಿರಲಿ. ಅತ್ತು ಕರೆದು ರಾಮನ ಮನಸ್ಸನ್ನು ಬದಲಿಸಬೇಡಿ. ರಾಮ, ನೀ ರಾಜ ಪೋಷಾಕವನ್ನು ತೆಗೆದಿಟ್ಟು ನಾರು ಮಡಿಯನ್ನುಟ್ಟು ವನವಾಸಕ್ಕೆ ಹೊರಡಬೇಕು. ರಾಮ ರಾಮ, ಇಂದೊಂದು ದಿನ ನನ್ನೊಡನೆ ಭೋಜನ ಮಾಡಿ ಹೋಗು ರಾಮ. ಅಪ್ಪ, ಊಟಕ್ಕೆಂದು ಕುಳಿತರೆ ಮನಸ್ಸು ಬದಲಾಗಬಹುದು. ಮನಸ್ಸು ಚಂಚಲ ಇನ್ನೊಂದು ತಿಳಿಯದೆ. ಹಾಗಾಗಿ ನಾವು ಈಗಲೇ ಹೊರಡಬಹುದು. ಅಡ್ಡಿ ಆತಂಕಗಳು ಬಾರದಿರುವಂತೆ ನಮ್ಮನ್ನು ಆಶೀರ್ವದಿಸಿ. ಮಗು ಲಕ್ಷ್ಮಣ, ನೀನು ಹೇಳಿದ್ದು ಸರಿ. ಅಣ್ಣ ಅತ್ತಿಗೆಯರ ಯೋಗಕ್ಷೇಮದಿಂದ ಗಮನವಿದೆ. ಕನ್ನಿಗೆಯನ್ನೇ ಬಿಟ್ಟುಕೊಂಡು ಹಗಲು ರಾತ್ರಿ ಎನ್ನದೆ ಅವರನ್ನು ನೀನು ಕಾಯಬೇಕು. ನಿನಗೆ ಎಂದು ನಿದ್ದೆ ತಕ್ಕದಿರಲಿ. ಊರ್ಮಿಳೆಯು ಸರಿಯು ತೀರದಲ್ಲಿ ತಪದಲ್ಲಿ ತೊಡಗುವುದಿದ್ದಾರೆ. ದೇವರಿಗೆ ತುಪ್ಪದ ದೀಪ ಹಚ್ಚಿ ನಿಮ್ಮ ಶ್ರೇಯಸ್ಸಿಗೆ ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆ ಹೊರಟರು. ರಾಮ ಮುಂದೆ, ಸೀತೆ ಹಿಂದೆ. ಅವರಿಬ್ಬರ ಹಿಂದೆ ಮಾರುದೂರದಲ್ಲಿ ಲಕ್ಷ್ಮಣ. ಗುಹ ಎಂಬ ಬೇಡ ನಾವಿಕನ ಮನೆಯಲ್ಲಿ ರಾತ್ರಿ ಕಳೆದರು. ಮುಂಜಾನೆ ಸೂರ್ಯ ಹುಟ್ಟುವಷ್ಟರಲ್ಲಿ, ಪ್ರಜೆಗಳೆಲ್ಲ ಏಳುವಷ್ಟರಲ್ಲಿ ಅವನ ದೋಣಿ ಹತ್ತಿ ಗಂಗೆಯನ್ನು ದಾಟಿದರು. ಅಬ್ಬಬ್ಬಾ, ಏನೆಲ್ಲ ಆಗಿ ಹೋಯ್ತು. ಅಯೋಧ್ಯೆ ಕಂಡ ಕನಸು ಮಣ್ಣು ಪಾಲಾಯಿತು. ಇಬ್ಬರು ಮಕ್ಕಳು ಕಾಡಿನ ಪಾಲಾದರು. ಮಹಾರಾಜರು ಗತಿಸಿದರು. ಕೈ ದೇಶಕ್ಕೆ ಹೋಗಿದ್ದ ಭರತ ಶತ್ರುಘ್ನರು ಹಿಂತಿರುಗಿ ಬಂದರು. ಮಹಾರಾಜರ ಅಂತ್ಯ ಸಂಸ್ಕಾರವನ್ನು ಮುಗಿಸಿದರು. ಅಯೋಧ್ಯೆಯ ಜನ ಇನ್ನೂ ಕಣ್ಣೀರು ಸುರಿಸುತ್ತಿದ್ದಾರೆ. ಅದೋ ನೋಡಿ, ಭರತ ಶತ್ರುಘ್ನರು ಮತ್ತು ಅದೇ ಮುದುಕಿ.
ಏಯ್ ಶತ್ರುಘ್ನ, ನಿಲ್ಲು ನಿಲ್ಲು, ಅವಳನ್ನ ಹೊಡಿಬೇಡ. ಅಣ್ಣ ಹೇಳ್ತಿದ್ದ ಸ್ನೇಹತೆ ಮಹಾಪಾಪ ಎಂದು. ಅವನನ್ನು ಸಾಯಿಸಬೇಕು ಅಣ್ಣಯ್ಯ. ನನ್ನ ಸಿಟ್ಟು ನೆತ್ತಿಗೆ ಏರುತ್ತಿದೆ. ನೀನು ಬಿಟ್ಟರೆ ತಾನೆ. ಹಾಗಲ್ಲ ತಮ್ಮ, ನೀನು ರಾಜ್ಯದ ಆಡಳಿತವನ್ನು ನೋಡುತ್ತಿರು. ನಾನು ಇದ್ದೇ ಮಾತೆಯರನ್ನು ಕಾಡಕ್ಕೆ ಕರ್ಕೊಂಡು ಹೋಗಿ ಅಣ್ಣ ರಾಮನನ್ನು ಇಂದಿಗೆ ಕರ್ಕೊಂಡು ಬರ್ತೀನಿ. ಆಗಲಿ ಅಣ್ಣ. ಅಯ್ಯೋ ವಿಧಿಯೇ, ಪಾಪ ನಮ್ಮ ರಾಮ ಸೀತೆ ಲಕ್ಷ್ಮಣರು ಅರಮನೆಯಲ್ಲಿ ರಾಜ್ಯವಾಳುತ್ತಾ ಆರಾಮಿನ ಜೀವನ ಮಾಡುವ ಬದಲು ಅರಣ್ಯವಾಸದಲ್ಲಿ ಕಷ್ಟಪಡುವ ಹಾಗಾಯ್ತಲ್ಲ. ನೋಡೋಣ ಬನ್ನಿ ಅವರ ಜೀವನ. ಸೂಚನೆಯಂತೆ ಈಗ ನಾವು ಬಂದಿರುವ ಈ ಪ್ರದೇಶವೇ ಚಿತ್ರಕೂಟ. ಸುಂದರವಾದ ಪರಿಸರದಲ್ಲಿ ಪಕ್ಷಿಗಳ ಚಿಲಿಪಿಲಿ ಅರಮನೆಯ ಗಾನ ವೈಭವಕ್ಕಿಂತ ಮಿಗಿಲಾಗಿದೆ ಅಲ್ಲವೇ? ಅದೋ ಯಾರೋ ಬರುತ್ತಿದ್ದಾರಲ್ಲ, ಯಾರು ನೋಡು. ಆಗಲಿ ಅಣ್ಣ. ಅಣ್ಣ ಅಣ್ಣ, ನೋಡು ನೋಡು, ದೂರದಲ್ಲಿ ಬರುತ್ತಿರುವುದು ಅಣ್ಣ ಭರತನಲ್ಲವೇ? ಸೈನ್ಯವೇ ಇದೆ. ಅವನೀಗ ಬರುತ್ತಿರುವುದು ನಿನ್ನನ್ನು ವಧಿಸಲು ಇರಬೇಕು. ಅದಕ್ಕೆ ನಾನು ಅವನಿಗೆ ತಕ್ಕ ಶಾಸ್ತ್ರಿಯನ್ನು ಮಾಡುತ್ತೇನೆ. ತಮ್ಮ ಬೇರ ಸುಮ್ಮನೆರು. ನಮ್ಮ ಮಾತೆಯರು ಇದ್ದ ಹಾಗಿದ್ದೆ ಅಲ್ಲವೇ? ಬರಲಿ ಬಿಡು. ನಮ್ಮನ್ನು ವಧಿಸುವಷ್ಟು ಕೆಟ್ಟವನು ಅವನಲ್ಲ. ಅಣ್ಣ ಅಣ್ಣ, ಅಣ್ಣ ನಮ್ಮನ್ನ ಕ್ಷಮಿಸು ಅಣ್ಣ. ನಮ್ಮಮ್ಮ ಕರ್ಕೆ ಮಾಡಿರೋದು ಮಹಾಪರಾಧ. ಭರತ, ನೀನೇಕೆ ಬಂದೆ ಈಗ? ಅಲ್ಲಿ ಅಪ್ಪ ದಶರಥ ಮಹಾರಾಜರೊಬ್ಬರನ್ನೇ ಬಿಟ್ಟು ಬಂದಿಯಲ್ಲ, ಏಕೆ? ಅವರು ಕ್ಷೇಮವೇ? ಅಣ್ಣ ಇನ್ನೆಲ್ಲಿ ಅಪ್ಪ, ನೀನೇ ಮಹಾರಾಜ ಆಗ್ಬೇಕಂತ ಆಸೆಯಲ್ಲಿ ಕೊರಗಿ ಕೊರಗಿ ಅವ್ರು ಸ್ವರ್ಗಸ್ಥರಾದರು. ಅವರ ಸಾವಿಗೆ ನಮ್ಮ ಅಮ್ಮ ಕಾರಣ. ಅಪ್ಪನ ದೇಹಕ್ಕೆ ಸಂಸ್ಕಾರ ಮಾಡಿ ದುಃಖದಿಂದ ಬರ್ತಿದ್ದೀನಣ್ಣ. ಅಯ್ಯೋ ವಿಧಿಯೇ, ಎಂತಹ ದುಃಖ ಅಯೋಧ್ಯೆಯನ್ನು ಕಾಡುತ್ತಿದೆ. ರಾಮ ಲಕ್ಷ್ಮಣರೇ, ನಾವು ವಿಧಿಯ ಆಟದ ಮುಂದೆ ತಲೆ ಬಾಗಲೇಬೇಕು. ಅದು ಅಲ್ಲಿ ಕಾಣುತ್ತಿರುವ ಪುಷ್ಕರಣಿಯಲ್ಲಿ ಮೆಂದು ಗತಿಸಿ ಹೋದ ಮಹಾರಾಜನಿಗೆ ತರ್ಪಣವನ್ನು ಕೊಟ್ಟು ಕೃತಾರ್ಥರಾಗಿರಿ. ಚಿತ್ರಿಸಬೇಡಿ, ಇದು ನಿಮ್ಮ ಕರ್ತವ್ಯ. ಮುಂದೆ ಒಳಿತಾಗುವುದು. ಅಣ್ಣ ಹಿಂದಿರುಗಿಪ್ಪ. ನೀನೇ ಮಹಾರಾಜ ಆಗ್ಬೇಕಂತ ಅಪ್ಪನ ದಾಸೆ ಇತ್ತು, ಅದನ್ನೇ ಈಡೇರಿಸು ಬಾ. ತಮ್ಮ ಪಿತೃವಾಕ್ಯ ಪಾಲನೆ
ಅಯೋಧ್ಯೆಗೆ ನಾನು ವನವಾಸಕ್ಕೆ ಕೈಗೊಂಡಿದ್ದೇನೆ. ಇದೊಂದು ವ್ರತದಂತೆ ಪೂರೈಸದಿದ್ದರೆ ಅಪ್ಪನ ಆತ್ಮಕ್ಕೆ ಶಾಂತಿ ದೊರಕದು. ನೀನು ಹೋಗಿ ಅಯೋಧ್ಯೆಯ ಆಡಳಿತ ನಿರ್ವಹಿಸು. ನಿನ್ನ ಸಹಾಯ ನಾನು 14 ವರ್ಷ ವನವಾಸ ಪೂರೈಸಿ ಹಿಂದಿರುಗುವೆ. ಹೋಗು ತಮ್ಮ, ತಡ ಮಾಡಬೇಡ. ಅಣ್ಣ, ನೀನೇರದ ಸಿಂಹಾಸನ ನನಗೂ ಬೇಡ. ನಿನ್ನ ಹಾಗೆ ನಾನು ನಾರುಡೆಯನ್ನು ಹುಟ್ಟು ಅಯೋಧ್ಯ ಹೊರಗಡೆ ಕಾಯ್ತೀನಿ. ಇದೋ ಈ ಸ್ವರ್ಣ ಪಾಲಿಕೆಗಳು. ನೀ ಮೆಟ್ಟಿದ ಪಾಲಿಕೆಗಳು ಶಿಲ ಮೇಲೆ ಒತ್ತು ಸಿಂಹಾಸನ ಮೇಲೆ ಇಟ್ಟು ಪೂಜೆ ಮಾಡುವೆ. 14 ವರ್ಷವಾದ ಕೂಡಲೇ ಒಂದು ದಿನ ಹೆಚ್ಚು ಕಾಯ್ದಿಲ್ಲ. ನೀನು ಬರದೇ ಇದ್ರೆ ನಾನು ಪ್ರಾಣತ್ಯಾಗ ಮಾಡುವೆ. ಭರತ, ನಿನ್ನ ಭ್ರಾತೃ ಪ್ರೇಮಕ್ಕೆ ಎಣೆಯಿಲ್ಲ. ಪ್ರೀತಿ ಹೀಗೆ ಇರಲಿ. ಇದೋ ಪಾದುಕೆಗಳು, ನಿನ್ನ ಬಯಕೆಯನ್ನು ನೆರವೇರಿಸಿದ್ದೇನೆ. ನೀನು ಅಯೋಧ್ಯೆಗೆ ಹಿಂದಿರುಗು. ಮಾತೆಯರನ್ನು ಪುರುಷರನ್ನು ಪ್ರೀತಿಯಿಂದ ಕಂಡು ಆಡಳಿತ ನಡೆಸು. ನಿನ್ನ ಸಹಾಯಕ್ಕೆ ಶತ್ರುಘ್ನ ಇರುತ್ತಾನೆ. ನಾನು 14 ವರ್ಷ ಮುಗಿದ ಕೂಡಲೇ ಬಂದು ನಿಮ್ಮನ್ನು ಸೇರುತ್ತೇನೆ. ನಿಮಗೆ ಶುಭವಾಗಲಿ. ಅಯೋಧ್ಯೆಗೆ ಒಳಿತಾಗಲಿ. ಆಗಲಿ ಅಣ್ಣ. ಬರುತ್ತೀನಿ. ಭರತನು ಹೊರಟನು ಅಯೋಧ್ಯೆಯೆಡೆಗೆ ಗುರು ಹಿರಿ ಬಾಂಧವರೊಡಗೂಡಿ. ಅಯೋಧ್ಯೆ ತೊರೆದು ನಂದಿ ಗ್ರಾಮದಿ ಉಳಿದನು ಪಾದುಕೆ ಜೊತೆಗೂಡಿ. ಅಯೋಧ್ಯಾಕಾಂಡ ಸಂಪೂರ್ಣವಾಯಿತು. ಮುಂದೆ ಮಂಚಪಟಿಯಲ್ಲಿ ಸಿಗೋಣವೇ? ಅಯೋಧ್ಯಕಾಂಡವನ್ನ ಮಾಡಿಸಿದವರು ಅಶ್ವಿನಿ ವಿಶ್ವನಾಥ್. ಮನೋರಂಜನಾ ಸಮಿತಿಯ ಮುಂದಿನ ಸಂಚಿಕೆ ಇದು. ಮೊದಲ ಸಂಚಿಕೆಯಲ್ಲಿ ಬಾಲಕಾಂಡ ಮಾಡಿದ್ವಿ, ಈ ಸತಿ ಅಯೋಧ್ಯಕಾಂಡ. ಇನ್ನು ಕನ್ನಡೋತ್ಸವಕ್ಕೆ ಬಂದರೆ ಮುಂದಿನ ಕಾಂಡ ಮಾಡ್ತೀವಿ. ಅಶ್ವಿನಿಯವರೇ ಧನ್ಯವಾದಗಳು. ಪುಟಾಣಿಗಳ ನೀವೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ವಿ. ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸಾಲುಗಳನ್ನ ಕಲ್ತ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು.